ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ವಕೀಲರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಏನೇನು ಡಿಸ್ಪ್ಯೂಟ್ಗಳಿದ್ದಾವೆ, ಮಾದಾಯಿದು ಏನಾಗಿದೆ, ಅಲ್ಲಿಂದ ಅಪ್ಪರ್ ಕೃಷ್ಣಾದ ಏನಾಗಿದೆ, ಅಪ್ಪರ್ ಭದ್ರಾದ ಏನಾಗಿದೆ, ಇದರ ಸಭೆಯಲ್ಲಿದ್ದಂಥ ಅಂಶಗಳು ಚರ್ಚೆ ಮಾಡಲಿಕ್ಕೆ. ಆ ವಕೀಲರಿಗೆ ಕುರ್ಚಿನ ಕೊಡದೆ ಸಭೆಯಿಂದ ಅವರು ಹೊರನಡೆದ್ರು ಅಸಮಾಧಾನವಾಗಿ ಅಂತಕ್ಕಂಥದ್ದನ್ನು ಮಾಧ್ಯಮಗಳು ನೀವೇನು ಬರೀತೀರಿ. ಇವರು ಎಷ್ಟರ ಮಟ್ಟಿಗೆ ಯಾವ್ಯಾವ ಹಂತದಲ್ಲಿ ನಮ್ಮ ಒಂದು ನಡವಳಿಕೆಗಳು ಸರ್ಕಾರದ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬೇಕು, ಅದು ಏನಾದರೂ ಒಂದು ಗಾಂಭೀರ್ಯತೆಯಿಂದ ಮಾಡ್ಕೊಂಡಿದ್ದಾರ? ಇಲ್ಲಿ ನಾನು ಹೇಳ್ತಕ್ಕಂಥದ್ದು ತಮಿಳ್ನಾಡಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಇದನ್ನು ಸರಿಪಡಿಸ್ಕೊಳ್ಳಿ. ಯಾಕೆಂದರೆ ಈ 18ರಲ್ಲಿ ತೀರ್ಪು ಕೊಟ್ಟ ನಂತರ ಸುಪ್ರೀಂ ಕೋರ್ಟು ಈಗ ಕಾವೇರಿ ಟ್ರಿಬ್ಯುನಲ್ನಲ್ಲೂ ಡಿಸ್ಟ್ರೆಸ್ನ ಪರಿಸ್ಥಿತಿಗಳಲ್ಲಿ ನೀರಿನ ಕೊರತೆ ಇದ್ದಾಗ ಡಿಸ್ಟ್ರೆಸ್ ಫಾರ್ಮುಲಾ ಏನು ಅಂತಕ್ಕಂಥದ್ದು ಅವರು ಹೇಳಿರಲಿಲ್ಲ. ಸುಪ್ರೀಂ ಕೋರ್ಟು 127ಕ್ಕೆ ರೆಡ್ಯೂಸ್ ಮಾಡಿದ್ಮೇಲೆ ಅವ್ರಿಗೆ ನೀರು ಕೊಡ್ತಕ್ಕಂಥದ್ದನ್ನು 127 TMCಗೆ ಅವರು ಸಹ ಆ ಸಂದರ್ಭದಲ್ಲಿ ಡಿಸ್ಟ್ರೆಸ್ನ ಸಮಯದಲ್ಲಿ ಏನು ಫಾರ್ಮುಲಾನ ನೀವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಅವರು ಹೇಳಿರಲಿಲ್ಲ. 2023ರಲ್ಲಿ ಒಂದು ಸಮಸ್ಯೆ ಆಯಿತು, ನೀರಿನ ಸಮಸ್ಯೆ. ಅದು ಹೊರತುಪಡಿಸಿದ್ರೆ ನಿರಂತರವಾಗಿ ನೀರು ಹರ್ಕೊಂಬಂದಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 3 ವರ್ಷ ನೀವೇ ನೀರಾವರಿ ಮಂತ್ರಿಗಳು. ಈ 3 ವರ್ಷದಲ್ಲಿ ನಾನು ಕೇಳ್ತಕ್ಕಂಥದ್ದು, ಡಿಸ್ಟ್ರೆಸ್ ಫಾರ್ಮುಲಾನ ಯಾವ ರೀತಿ ನೀವು ಮಳೆ ಕೊರತೆ ಇದ್ದಾಗ ಜಾರಿಗೆ ತರಬೇಕು ಅಂತಕ್ಕಂಥದ್ದಕ್ಕೆ ನಾವು ನಮ್ಮ ವಕೀಲರುಗಳ ಮುಖಾಂತರ ಒತ್ತಾಯ ಹಾಕಬೇಕಾಗಿತ್ತು. ಇದನ್ನು ನಾವು ನೀರು ಬಂದಾಗ ಸಲೀಸಾಗಿ ನೀರು ಹರಿದೋಗ್ತದೆ, ನಾವು ಆರಾಮಾಗಿರ್ತೀವಿ. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಈ ಕುರ್ಚಿ ಹಂಚಿಕೆಯ ರಾಜಕೀಯನೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿರೋದು. ನಾಡಿನ ಜನತೆಯ ಸಮಸ್ಯೆ ಬಗ್ಗೆ ಆಗಲಿ, ಏನು ಪರಿಸ್ಥಿತಿಗಳಿದೆ ಜನರ ಸಮಸ್ಯೆ, ಇದು ಯಾವುದಕ್ಕೂ ಕಳೆದ 3-4 ವರ್ಷದಲ್ಲಿ ನಾವು ಅವರ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಆದ್ಯತೆಗಳು ಕುರ್ಚಿ ಹಿಡಿಯೋದು ಹೇಗೆ ಅಂತಕ್ಕಂಥದ್ದೆಲ್ಲ ನಮ್ಮ ಆದ್ಯತೆಗಳು ಇಟ್ಕೊಂಡಿದ್ದೇವೆ. ತಮಿಳ್ನಾಡಿನವರು ಆಗೋದ್ರೆ ಮೇ 26ಕ್ಕೆ ಹೋಗ್ತಾರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಮೇ 26ಕ್ಕೆ ನಮಗೆ ಜೂನ್ ತಿಂಗಳಲ್ಲಿ ಏನು 9.91 TMC ನೀರು ಬೇಕಾಗಿದೆ, ಅದನ್ನು ಬಿಡಬೇಕು ಅಂತೇಳಿ ರಿಲೀಸ್ ಮಾಡಬೇಕು ಅಂತ ಹವಾಲು ಹಾಕ್ತಾರೆ ಅಲ್ಲೋಗಿ. ದೆನ್ ಆ ಒಂದು ತಮಿಳ್ನಾಡಿನ ಒತ್ತಾಯದ ಮೇಲೆ ಜೂನ್ 23ಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕರ್ನಾಟಕಕ್ಕೆ ರಿಮೈಂಡ್ ಮಾಡ್ತಾರೆ, ಈ 9.19 TMC ಜೂನ್ ಮಂತಿಗೆ ಮತ್ತು ಜುಲೈ ತಿಂಗಳಿನಲ್ಲಿ 31.24 TMC ಏನು ಬಿಡಬೇಕು ಅದರ ಬಗ್ಗೆ ಚರ್ಚೆಗೆ ತಗೋತಾರೆ. ಜುಲೈ 1ರಿಂದ ಯಾವೊಂದು ಮಳೆಯ ಒಂದು ರೈನ್ಫಾಲು ಇನ್ಫ್ಲೋ ಶುರುವಾಗ್ತದೆ, ಆ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಅವರು ತಮಿಳ್ನಾಡವ್ರು ಮೊದಲೇ ಹವಾಲು ಹಾಕತ್ತಾರೆ. ಜುಲೈ 11ಕ್ಕೆ ತಮಿಳ್ನಾಡವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕಾವೇರಿ ಯುಟಿಲೈಸೇಷನ್ ಬೆಂಗಳೂರಿಗೆ ಏನಿದೆ ಅಂತಕ್ಕಂಥ ಅಕೌಂಟ್ ಕೇಳ್ತಾರೆ ಜುಲೈ 11ರಲ್ಲಿ. ಜುಲೈ 15ಕ್ಕೆ ಕರ್ನಾಟಕ ಸರ್ಕಾರ CWRCಗೆ ಹೇಳ್ತಾರೆ, ರೆಗ್ಯುಲೇಟರಿ ಅಥಾರಿಟಿಗೆ,
ನಾವು ರಿಲೀಸ್ ಮಾಡೋಕ್ಕಾಗಲ್ಲ, ನೀರು ಕಡಿಮೆ ಇದೆ ಅಂತ ಹೇಳ್ತಾರೆ. ಜುಲೈ 15 CWRC ಅವರು ಏನೂ ತೀರ್ಮಾನ ಮಾಡಲ್ಲ ನೀರು ಬಿಡ್ತಕ್ಕಂಥ ವಿಷಯದಲ್ಲಿ. ಅದನ್ನು ಮೀಟಿಂಗ್ನ ಡೆಫರ್ ಮಾಡ್ತಾರೆ. ದೆನ್ ಜುಲೈ 22, 23 ಎಗೇನ್ ತಮಿಳ್ನಾಡು ಅವರು ಅವ್ರಿಗಿರ್ತಕ್ಕಂಥ ವಾಟರ್ ಶೇರಿನ ಶಾರ್ಟ್ ಫಾಲು ಏನಿದೆ ಅದ್ರ ಜೊತೆಗೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಅವರು ಒತ್ತಾಯ ಆಗ್ತಾರೆ 22, 23ಕ್ಕೆ.